ಸಮುದಾಯದ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಯುವ ಸಮುದಾಯಕ್ಕೆ ಬಹಳ ಬೇಡಿಕೆಯಲ್ಲಿದ್ದು ನಮ್ಮದೇ ಆದ ಒಂದು ಹಾಸ್ಟೆಲ್ ನಿರ್ಮಾಣ ಆಗಬೇಕು ಅಂತ ಹಲವಾರು ವರ್ಷಗಳಿಂದ ಪ್ರಯತ್ನಪಟ್ಟು ನಿವೇಶನವನ್ನು ಖರೀದಿ ಮಾಡಿ ಜೊತೆಗೆ ಹಲವಾರು ಸಹಕಾರದ ಕೈಗಳಿಂದ ಬೃಹತ್ತಾದ 26 ಕೊಠಡಿ ಇರೋ 29 ಕೊಠಡಿ ಉಳ್ಳ ಹಾಸ್ಟೆಲ್ ನಿರ್ಮಾಣ ಆಗಿದೆ. ಭವ್ಯವಾದ ಬೃಹತ್ತಾದ ಹಾಸ್ಟೆಲ್ ನಿರ್ಮಾಣ ಆಗಿದೆ. ಅದನ್ನು ಈಗ ಲೋಕಾರ್ಪಣೆ ಮಾಡುವ ಒಂದು ಸುಸಂದರ್ಭ 2024 ಮೇ 26ನೇ ತಾರೀಕು ಬೆಳಗ್ಗೆ 10 ಜೊತೆಗೆ ಅಲ್ಲೇ ಒಂದು ಸಮುದಾಯ ಭವನದ ಕಟ್ಟಡದ ಭೂಮಿ ಪೂಜೆಯನ್ನು ಸಹ ಹಮ್ಮಿಕೊಂಡಿದ್ದೇವೆ. ಅದಕ್ಕೆ ನಮ್ಮ ಮರಾಠ ಸಮಾಜದ ಶ್ರೀ 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 ಮಂಜುನಾಥ ಭಾರತಿ ಸ್ವಾಮೀಜಿಯವರು ನಮ್ಮಲ್ಲಿ ಮಠ ಗವಿಪುರಂ ಗೊಟ್ಟಳ್ಳಿಯಲ್ಲಿ ಮಠ ಇದೆ. ಅಲ್ಲಿ ಮರಾಠ ಮಠ ಅಲ್ಲಿ ಸ್ವಾಮೀಜಿ ಒಬ್ಬರಿದ್ದಾರೆ. ಅವರು ದಿವ್ಯ ಸಾನ್ನಿಧ್ಯ ವಹಿಸ್ತಾ ಇದ್ದಾರೆ. ಅಲ್ಲಿ ಗೌರ್ನಿಂಗ್ ಕೌನ್ಸಿಲ್ ಅಂತೇಳಿ ಫುಲ್ ಎಲ್ಲ ಟೀಮ್ ಬರುತ್ತೆ. ಇದನ್ನ ಎಲ್ಲ ಜಿಲ್ಲಾ ಅಧ್ಯಕ್ಷರುಗಳು ಮೊದಲನೇದಾಗಿ ನಮ್ಮ ಶಿವಮೊಗ್ಗದಲ್ಲಿ ಒಟ್ಟು ಟೋಟಲ್ ಕರ್ನಾಟಕದಲ್ಲಿ 28 ಜಿಲ್ಲೆಗಳು 28 ಜಿಲ್ಲೆಯಿಂದ 28 ಜಿಲ್ಲಾಧ್ಯಕ್ಷರುಗಳು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇದೊಂದು ಬಹಳ ಮಹತ್ವಪೂರ್ಣ ಒಂದು ನಮ್ಮ ಸಮಾಜಕ್ಕೆ ಇದು ಬಹಳ ಒಂದು ಬೇಕಾಗಿತ್ತು. ತುಂಬಾ ವರ್ಷದಿಂದ ಇದು ನದಿಗೆ ಬಿದ್ದಿತ್ತು. ಅದನ್ನ ನಮ್ಮ ಚಂದ್ರರಾವ್ ಗಾರ್ಗೆ ಅವರು ಅಧ್ಯಕ್ಷತೆಯಲ್ಲಿ ಸೋಡಾದಿಂದ ಒಂದು ಸೈಟನ್ನು ಅಲಾಟ್ ಮಾಡ್ಕೊಂಡು ಅದನ್ನ ಬೇರೆ ಬೇರೆ ತರ ಒಂದು ಫಂಡ್ ಅನ್ನ ರೈಸ್ ಮಾಡ್ಕೊಂಡು ಕನ್ನಡ ಕ್ಷೇತ್ರ ಮರಾಠ ಪರಿಷತ್ ನೆರವನ್ನು ತಗೊಂಡು ಒಂದು ಬೃಹದಾಕಾರದ ಒಂದು ಕಟ್ಟಡವನ್ನು ಕಟ್ಟಿ ಈಗ ಒಂದು ಲೋಕಾರ್ಪಣೆಗೆ ಸಿದ್ಧವಾಗಿದೆ. ಇದಕ್ಕೆ ತಮ್ಮ ಎಲ್ಲ ಸಹಕಾರ ಬೇಕು. ಇದು ನಮ್ಮ ವಿದ್ಯಾರ್ಥಿಗಳಿಗೆ ತುಂಬಾ ತಮ್ಮಲ್ಲಿ ನಮ್ಮ ಶಿವಮೊಗ್ಗ ಟೋಟಲ್ ಶಿವಮೊಗ್ಗದಲ್ಲಿ 20,000 ಜನಸಂಖ್ಯೆ ಇದೆ ಮತ್ತು ಹೊರಗಡೆ ಜಿಲ್ಲೆಯಿಂದ ಸೇರಿದ್ರೆ ಸುಮಾರು ಒಂದು 2.5 ಲಕ್ಷ ಜನ ಇದೆ. ಆ ಮಕ್ಕಳೆಲ್ಲ ವಂಚಿತರಾಗಿದ್ದು ನಮ್ಮಲ್ಲಿ ಶಿವಮೊಗ್ಗದಲ್ಲಿ ಬೇರೆ ಎಲ್ಲ ಜಿಲ್ಲೆಯಲ್ಲಿ ಇತ್ತು. ಅದು ನಮ್ಮ ಜಿಲ್ಲೆಯಲ್ಲಿ ಶಿವಮೊಗ್ಗದಲ್ಲಿ ಈ ಒಂದು ವಸತಿ ನಿಲಯ ವಿದ್ಯಾರ್ಥಿ ನಿಲಯ ಇರಲಿಲ್ಲ. ಈಗ ಅದು ನಮಗೆ ಕೈಗೂಡಿದ್ರೆ ನಮಗೆ ತುಂಬಾ ಸಂತೋಷ. ಈಗ ನಾವೆಲ್ಲರೂ ಏಕೆ ಅಂತ ಹೇಳಿದ್ರೆ ಇದು ತುಂಬಾ ಕಷ್ಟಪಟ್ಟು ಇದೊಂದು ಕಾರ್ಯವನ್ನು ಮುಗಿಸಿದೀವಿ ನಮ್ಮ ಓಲ್ ಟೀಮ್ ಅಂತ ಹೇಳ್ಕೊಂಡು ತುಂಬಾ ಸಹಕಾರ ಬಹಳ ಮುಖ್ಯ ಅಂತ ಹೇಳಿ ನಾನು ಮಾತು ಕಟ್ಟಡವನ್ನು ಲೋಕಾರ್ಪಣೆ ಮಾಡ್ತಿರೋದು ನಮಗೆ ತುಂಬ ಸಹಕಾರ ನೀಡಿದಂಥವರು ರಾಜ್ಯ ಅಧ್ಯಕ್ಷರು ರಾಜ್ಯ ಸುರೇಶ್ ಆಟೆ ಅವರು ಸಹ ಅವರ ಒಂದು ಸೈಟನ್ನು ಸಹ ಅವರು ಕೊಡಿಸಿ ನಮಗೆ ಆ ಕಟ್ಟಡವನ್ನು ನಿರ್ಮಾಣ ಮಾಡಲು ಸಹ ಅನುದಾನವನ್ನು ಕೊಟ್ಟು ಮತ್ತು ನಮಗೆ ತುಂಬ ಸಹಕಾರ ನೀಡಿ ಇವತ್ತು ಒಂದು 29 ಕೊಠಡಿಗಳಿಂದ ಸುಸಜ್ಜಿತವಾದ ಒಂದು ಕಟ್ಟಡವನ್ನು ಇವತ್ತು ಲೋಕಾರ್ಪಣೆ ಮಾಡ್ತೇವೆ. ನಮ್ಮ ಜಿಲ್ಲೆಗೆ ನಾವು ಯಾವುದೇ ಒಂದು ಸಮುದಾಯ ಭವನ ಆಗಲಿ ಅಥವಾ ಒಂದು ಹಾಸ್ಟೆಲ್ ಆಗಲಿ ಯಾವುದೂ ಇರಲಿಲ್ಲ. ಇದುವರೆಗೂ ನಮ್ಮ ಜಿಲ್ಲೆ ನಮ್ಮ ಸಮಾಜದ ವಂಚಿತರಾಗಿದ್ವಿ. ಇವತ್ತು ನಮಗೆ ಅವಕಾಶ ಕೂಡಿ ಬಂದಿದೆ. ಇವತ್ತಿನ ದಿವಸ ಈ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ತಾವೆಲ್ಲ ಸಹಕಾರ ನೀಡಿ ಯಶಸ್ವಿ ಮಾಡಿಸ್ಕೊಡ್ಬೇಕು ಅಂತ ತಮ್ಮಲ್ಲೆಲ್ಲ ವಿನಂತಿಸ್ಕೊಳ್ತೇವೆ. ಸಮುದಾಯ